Hi friends. The adventure camp, water sports area, reds on, no entry without life jackets. So ನಿಮಗೆ ಎಂಟ್ರಿ ಇಲ್ಲ. Hi ದನಾ, ಹೇಗಿದ್ಯಾ? Hello. ಚಡ್ಡಿ ಹಾಕೊಂಡ್ ಬಂದೇನ ಹಂಗೆ ಬರಕಾಗತ್ತಾ? ನಟ್ಟಾದ್ರೆ ಮಾತ್ರ ಹೆಂಗೋ ತಾಳ್ತೈ. ವಿಡಿಯೋ ಚೆನ್ನಾಗಿರೋದು ಬಿದ್ದಿದ್ರೆ ಬೀಳ್ರಾ? ಗೈಸ್ ನಾವಿವತ್ತು ತಳಕಳಲೆ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಶಿವಮೊಗ್ಗ ಡಿಸ್ಟಿಕ್ ಸಾಗರ ತಾಲೂಕಲ್ಲಿ ಇದೆ. ಇದು 7 ಕಿಲೋಮೀಟರ್ ಫ್ರಮ್ ಜೋಗ್ ಫಾಲ್ಸ್ ಇದೆ. ಹಾಗೆ 1976ರಲ್ಲಿ ಇದನ್ನ ಶರಾವತಿ ಹೈಡ್ರೋ ಪ್ರಾಜೆಕ್ಟ್ಗೋಸ್ಕರ ಬಿಲ್ಡ್ ಮಾಡಿದ್ದಾರೆ. ಇದೊಂದು ಪಿಕ್ನಿಕ್ ಸ್ಪಾಟ್. ಬನ್ನಿ ನಿಮ್ಮನ್ನ ವಿಡಿಯೋ ಮಾಡ್ತಾ ಇದ್ದೀನಿ ಹೇಗಿದೆ ಇದು ಅಂತ. ಆಕ್ಚುಲಿ ತುಂಬಾ ಚೆನ್ನಾಗಿದೆ, ನೋಡ್ಕೊಂಡು. ಹಾಯ್ ಫ್ರೆಂಡ್ಸ್. ಚೀಟಿ ಇಲ್ಲ ಪಡಿ ಇಲ್ಲ ಅದ್ಯಾಕೆ ಅಷ್ಟು ಬೆಳೆ ಹಾಕಿರಾ? ನೀವೇನು ಮದುವೆ ಎಣ್ಣೆ ಪಡಿಲ್ಲ. ಇನ್ನು ಜರ್ನಿ ಸ್ಟಾರ್ಟ್ ಮಾಡಿ 1 ಮಿನಿಟ್ ಆಗಿಲ್ಲ, ಅಷ್ಟರಲ್ಲೇ ನಮಗೆ ಬ್ರೇಕ್, ಪೈನಾಪಲ್ ಬ್ರೇಕ್ ಇದು. ನೀವು ಮಾಡಾದ್ಮೇಲೆ ಬಂತು ಕಣ. ಗೈಸ್ ಎಲ್ಲ ಬಾಯ್ಸ್ ಇರ್ಕೊಂಡು ನಾವೆಲ್ಲ ಹೋಗ್ತಾ ಇದ್ದೀವಿ. ಬಟ್ ಎಲ್ಲಿ ಅಂತ ಗೊತ್ತಿಲ್ಲ, ಎಲ್ಲ ಬಾಯ್ಸ್, ನಾನು ಒಬ್ಬಳೆ ಹುಡುಗಿ. ಸೊ ಇವಾಗ ಪೈನಾಪಲ್ ತಿನ್ನಕ್ಕೆ ಹೋಗ್ತಿದ್ದೀವಿ. ನೋಡಿ ಗೈಸ್ ಪೈನಾಪಲ್. ಚೆನ್ನಾಗಿರುತ್ತೆ ಚಿಕ್ಕದು. ನೋಡಿ ಗೈಸ್ ನಮ್ಮ ಜರ್ನಿ 2 ಕಾರಲ್ಲಿ. ಇವ್ರು ನಮ್ಮ ಡ್ರೈವರು, ಇವ್ರು ನಾವು ಬೆಂಗಳೂರಿಂದ ಕರ್ಕೊಂಡು ಬಂದಿದ್ವಿ. ಆ್ಯಂಡ್ ನಾವು ಡಿಸೈಡ್ ಮಾಡಿ ಹೋಗಿದ್ದೇನಲ್ಲ, ಹಾಗೆ ಹೋಗಬೇಕು ಅಂದ್ಕೊಂಡಾಗ ತಳಕಳಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಾಗಿ ಅಲ್ಲೇನೆಂದರೆ ಸ್ವಿಮ್ಮಿಂಗ್ ಮಾಡ್ಬೋದು, ಹಾಗೆ ಸ್ವಲ್ಪ ಸ್ಪೋರ್ಟ್ಸ್ ಎಲ್ಲ ಇದೆ, ಅಂದರೆ ನೀರಲ್ಲಿ ಆಡೋದು, ಅದಕ್ಕೋಸ್ಕರ ಹೊರಟ್ವಿ. ಇದು ನಾವೇನು ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಥರ್ಡ್ ಟೈಮ್ ಅಂದ್ಕೊತೇನೆ ಇವಾಗ ಹೋಗ್ತಾ ಇರೋದು. ಇದು ನೋಡಿ ಗೈಸ್ ಜೋಗ್ ಫಾಲ್ಸ್ ಡ್ಯಾಮ್ ಇದು. ಅಲ್ಲೂ ತುಂಬ ಜನ ಇದ್ದರು. ಅವತ್ತು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಜನ ಇದ್ದರು, ಫೋಟೋಸ್ ಎಲ್ಲ ತಗೋತಾ ಇದ್ರು. ಗೈಸ್ ಏನಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಂಗೆ ಗೊತ್ತಾಗಲ್ಲ ಅದು ಯಾರು ಅಂತ ಹೇಳಿ ಅಂತ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಏನಾದರೂ ಚೇಂಜಸ್ ಇದ್ದರೆ ನನಗೆ ತಿಳಿಸಿ, ಓಕೆನಾ? ಸೊ ಈ ವಿಡಿಯೋನು ಅಷ್ಟೇ ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋನ ನೋಡಿ. ಇಲ್ಲಿ ನಂಗೆ ಅವ್ರ ಮನೆ ಕಾಂಕ್ರೀಟ್ ಹಾಕ್ಸ್ಬಿಟ್ರೆ ಮನೆ ಆಡ್ತಿದ್ದ. ಗೈಸ್ ನಾವು ಬಂದಿರೋದು ತಳಕಳಲೆ ಡ್ಯಾಮ್ಗೆ. ಸೊ ಸಿಕ್ಕಾಪಟ್ಟೆ ಬಿಸಿಲಿದೆ, ಹೋಗ್ತಾ ಇದ್ದೀವಿ. ವಾವ್. ಹಾಯ್ ದನಾ, ಹೇಗಿದ್ಯಾ? ಹೆಲೋ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಅಯ್ಯಯ್ಯೋ ಫುಲ್ ಬಿಸಿಲಿದೆ ಅಲ್ಲ. ಇವಾಗ ನಾವಿಲ್ಲಿ ಬೋಟಿಂಗ್ ಹೋಗ್ತಾ ಇದ್ದೀವಿ. ಓನ್ಲಿ ಬಾಯ್ಸ್. ಗೈಸ್ ಇದೇನು ಗೊತ್ತಾ, ಶರಾವತಿ ಅಡ್ವೆಂಚರ್ ಕ್ಯಾಂಪ್, ವಾಟರ್ ಸ್ಪೋರ್ಟ್ಸ್ ಏರಿಯಾ, ರೆಡ್ಸ್ ಆನ್, ನೋ ಎಂಟ್ರಿ ವಿತೌಟ್ ಲೈಫ್ ಜಾಕೆಟ್ಸ್. ಸೊ ನಿಮಗೆ ಎಂಟ್ರಿ ಇಲ್ಲ ವಿತೌಟ್ ಲೈಫ್ ಜಾಕೆಟ್ಸ್, ಓಕೆನಾ? ಆ್ಯಂಡ್ ಇಲ್ಲಿ ಬೈಕ್ ಇದೆ, ಬಟ್ ಅವ್ರು ನಮಗೆ ಕೊಡ್ತಾ ಇಲ್ಲ. ಆ್ಯಂಡ್ ಇಲ್ಲಿ ಕಾಯಕಿಂಗ್ ಹೋಗ್ಬೋದು. ಗೈಸ್ ನೋಡಿ ಗೈಸ್, ಚೆನ್ನಾಗಿದೆಯಾ? ಹೇಗಿದೆ? ಆ್ಯಕ್ಚುಲಿ ನನಗೆ ಸ್ವಿಮ್ಮಿಂಗ್ ಸ್ವಲ್ಪ ಬರುತ್ತೆ, ಬಟ್ ಓಕೆ. ನೋಡಿ ಲೈಫ್ ಜಾಕೆಟ್ ಎಲ್ಲ ಇಲ್ಲೇ ಬಿದ್ದುಬಿಟ್ಟಿದೆ.
ಇನ್ನು ನಾನು ಒಬ್ಬಳೇ ತೊಗೊಂಡೋಗೋಣ ಅಂತಿದ್ದೆ, ಬಟ್ ಅವರು ಕೊಡಲಿಲ್ಲ. ನನಗೆಲ್ಲ ಓಡ್ಸೋಕ್ಕೆ ಬರುತ್ತೆ ಇದೆಲ್ಲ. ಸೊ ಗೈಸ್, ಇವಾಗ ನಾವು ಬೋಟಿಂಗಿಗೆ ಬಿಲ್ಲಿಂಗ್ ಮಾಡಿಸ್ಬೇಕು. ಬಿಲ್ಲಿಂಗ್ ಮಾಡಿಸೋಣ ಬನ್ನಿ. ಗೈಸ್, ಇದು ನೋಡಿ ಶರಾವತಿ ಅಡ್ವೆಂಚರ್ ಕ್ಯಾಂಪ್ ಅವ್ರದ್ದೇ ರೆಸಾರ್ಟ್ಸ್ ಎಲ್ಲಾನು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ರೆಸಾರ್ಟ್ಸ್ ಎಲ್ಲ ಏನಂದರೆ ಒಬ್ಬರಿಗೆ 5,000 ರೂಪಾಯಿ ಆಗುತ್ತೆ. ನೀವು ಇಬ್ಬರು ಹೋದರೆ 10,000 ರೂಪಾಯಿ ಇನ್ಕ್ಲೂಡಿಂಗ್, ಅಂದರೆ ಒಂದೇ ದಿನಕ್ಕೆ. ಆದರೆ ಅವರು ವಾಟರ್ ಸ್ಪೋರ್ಟ್ಸ್ ಎಲ್ಲಾನು ಅದಕ್ಕೆ ಇನ್ಕ್ಲೂಡ್ ಮಾಡ್ತಾರೆ, ಮತ್ತು 3 ಹೊತ್ತು ಊಟ ಕೊಡ್ತಾರೆ. ಎಲ್ಲನೂ ಸೇರಿ 5,000 ರೂಪಾಯಿ ನೀವು ಪೇ ಮಾಡಬೇಕು. ಮತ್ತು ಬೋಟಿಂಗಿಗೆ ಒಬ್ಬರಿಗೆ 300 ರೂಪಾಯಿ. ಕಮ್ ಬಿ ಬೋರ್ನ್ ಅಗೇನ್. ಬದರ್ಘಟ್ಟ ನೇಚರ್ ಕ್ಯಾಂಪ್. ಓಹ್ ಗೈಸ್, ನಾವು ಇವಾಗ ಬೋಟಿಂಗಿಗೆ ಹೋಗ್ತಾ ಇದ್ದೀವಿ. ಇದು ನೋಡಿ ನನ್ನ ಮೈಕ್, ಇದು ಚೆನ್ನಾಗಿದೆಯಾ? ಇದರಲ್ಲಿ ನಾನು ಮಾತಾಡ್ತೀನಿ. ಹೆಲೋ ಹೆಲೋ. ಸೊ ನಾವೆಲ್ಲರೂ ಸೇರ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಹಲೋ ಮಿಸ್ಟರ್ ವಿಷ್ಣುವರ್ಧನ್ ಅನುಷ್ಠಾನ ಹೊಂಬಿಸಿಲಲ್ಲೂ. ಗೈಸ್, ಇವ್ನು ನೋಡಿ ಚಡ್ಡಿ ಹಾಕೊಂಡು ಬಂದಿದ್ದಾನೆ. ಪ್ಯಾಂಟ್ ಹಾಕೊಂಡಿದ್ದ, ಬಟ್ ಎಲ್ಲ ಹುಡುಗಿರಿದ್ದಾರೆ ಅಂತ ಹೇಳಿ ಆ ಪ್ಯಾಂಟ್ನ ತೆಗೆದ್ಬಿಟ್ಟಿದ್ದಾನೆ. ಇವಾಗ ಚಡ್ಡಿ ಎಲ್ಲ ಹಿಡಿದಾನೆ. ಅವ್ನು ಹಾಕೊಂಡ್ರೆ ಕನ್ನಡ ಕೂಡ ಅವಂದಲ್ಲ, ಈ ಸ್ಲಿಪ್ಪರು ಅವಂದಲ್ಲ, ಚಡ್ಡಿ ಅವಂದಲ್ಲ, ಶರ್ಟ್ ಅವಂದಲ್ಲ, ಬಾಡಿ ಮಾತ್ರ ಅವಂದು. ಹಾಕ್ಬಿಡಿ ಆಯ್ತಾ ಯೂಟ್ಯೂಬಲ್ಲಿ. ಚಡ್ಡಿ ಹಾಕೊಂಡಲ್ಲ, ವುಮೆನ್ಸ್ ಫ್ಯಾನ್ಸ್ ತುಂಬಾ ಇದ್ದಾರೆ. ಓ ಗೊತ್ತಾಯ್ತಾ? ಮುಸುಡಿ ಫ್ಯಾನ್ ಫಾಲೋಯಿಂಗ್ ತುಂಬಾ ಇದೆ. ನೀನ್ ಯಾರು? ಯಾವ ಊರು? ಮಾತಾಡು. ಏಯ್, ಟೈಮ್ 5 ನಿಮಿಷಕ್ಕೆ ಬಂದ್ಬಿಡ್ತಾ? ಲೇಟ್ ಆಗಿರೋ ಬ್ರೋ. ಏನ್ ಕತೆ? ನಾವು ಈಗ ಶರಾವತಿ ಬ್ಯಾಕ್ ವಾಟರ್ನಲ್ಲಿ ಬೋಟ್ ರೈಡಿಂಗ್ ಹೋಗ್ತಿದ್ದೇವೆ. ಇದೊಂದು ಬಂತು ಮಧ್ಯ. ಅಷ್ಟೇ ಸ್ಟಾರ್ಟ್ ಮಾಡಿ ಸರ್. ಅಷ್ಟೇ ಅಷ್ಟೇ. ಕೈ ಸ್ಟಾರ್ಟ್ ಆಯ್ತು. ಹಾಕ್ಬೇಡ ಹಾಕ್ಬೇಡ. ನೋಡಿ ಗೈಸ್, ನಾವೆಲ್ಲ ಹೋಗ್ತಾ ಇದೀವಿ ಇವಾಗ. ಎಕರೆ, ಇದು 4,000 ಎಕರೆ. ಇದು ಬ್ಯಾಲೆನ್ಸಿಂಗ್ ರಿಸರ್ವ್ ವಾಟರ್. ಯಾವತ್ತು ಗೇಟ್ ಓಪನ್ ಆಗಲಿ, ಎಮರ್ಜೆನ್ಸಿ ಗೇಟ್ ಇಟ್ಟಿದ್ದಾರೆ. ಡ್ಯಾಮಿನ ಕೆಳಗಡೆ ಜೋಗ್ ಫಾಲ್ಸ್. ಲಿಂಗನಮಕ್ಕಿ ಡ್ಯಾಮಿಗೆ ಲೀಕೇಜ್ ಆಗಿದ್ದ ವಾಟರ್ ಮಾತ್ರ ಹೋಗೋದೇ ಜೋಗ್ ಫಾಲ್ಸ್. ಅದೇ ರಾಜಾ ರಾಕೆಟ್ ರೋಡಲ್ ರಾಣಿ ಅಂತ ಬ್ರಿಟಿಷರ ಹೆಸರೈತೆ. ಅದು ಲೀಕೇಜ್ ಆಗಿದ್ದ ವಾಟರ್ ಸೀದಾ ಮಹಾತ್ಮ ಗಾಂಧಿ ಪವರ್ಸ್. ಲಿಂಗನಮಕ್ಕಿ ಡ್ಯಾಮು, 2ನೇದು ತಲಕಳ ಡ್ಯಾಮು, 3ನೇದು ಮಹಾತ್ಮ ಗಾಂಧಿ ಪವರ್ಸ್, 4ನೇದು ಗೇರ್ಸಪ್ಪ ಎಬಿ ಸೈಟ್. ಇದು ಒಂದು ಹನಿ ನೀರು ಜೋಗಕ್ಕೆ ಹೋಗಲ್ಲ. ಇದು ಟನಲ್, ಅಂಡರ್ಗ್ರೌಂಡ್ ಟನಲ್ ಬಂದು ಇಲ್ಲಿ ನೀರು ಸ್ಟಾಕ್ ಆಗಿ ಇಲ್ಲಿ ಗೇರ್ಸಪ್ಪ ಎಬಿ ಸೈಟ್ ಪವರ್ ಹೌಸ್ ಇದೆ, ಅಲ್ಲಿಗೆ ಹೋಗ್ತದೆ. ಅಲ್ಲಿದ್ದೀರಾ 1.5 ಕಿಲೋಮೀಟರ್ ಟನಲ್ ಅದಲ್ವಾ? ಅದಲ್ಲ ಸರ್, ಅದು ಬೇರೆ. ಇದು 10 ಕಿಲೋಮೀಟರ್ ಆದಮೇಲೆ ಇಂಥದ್ದು ಪೈಪ್ 10 ಟರ್ಬೈನ್ಸ್ಗೆ ಜಾಯಿಂಟ್ ಮಾಡಿದ. 10 ಟರ್ಬೈನ್ಸ್ ತಿರುಗಾಗ 1035 ಮೆಗಾವಾಟ್ ಸಿಕ್ಕಿದೆ. ಆಲ್ಮೋಸ್ಟ್ ಥ್ರೂ ಕರ್ನಾಟಕದಲ್ಲಿ 75% ಕರೆಂಟ್ ಅಲ್ಲಿಂದಲೇ ಸಪ್ಲೈ ಆಗೋದು. ಆಮೇಲೆ ಜಾಯಿನ್ ಹೊಂಡ ಅವರ ಅದು 40,000 ಎಕರೆ ಇಡೀ ಸಮರದಲ್ಲಿ ಖಾಲಿ ಆದಾಗ ಜೂನ್ ಜುಲೈ ಬಂದುಬಿಡ್ತೀವಿ. ಸರ್ ನಮ್ಮ ವಿಶ್ವೇಶ್ವರ ಪ್ಲಾನಿಂಗ್ ಎಲ್ಲ ಇದೆ. ಈ ಸರ್ ಇದು ಅಂಡಮಾನ್ ನಿಕೋಬಾರ್ ನೋಡಿದಂಗೆ ಇದೆ. ಒಂದು ಐಲ್ಯಾಂಡ್ 30 ಗುಡ್ಡ ಇದ್ದಾವೆ. ಕೆಲವು ಗುಡ್ಡದಲ್ಲಿ ಕಾಳಿಂಗ ಸರ್ಪ್ ಇದೆ. ಇಲ್ಲೊಬ್ಬ ಕ್ರಿಮಿನಲ್ ಇದ್ದಾರೆ, ನನಗೆ ನೀರು ಹಾಕಕ್ಕೆ. ನೋಡಿ ಅಲ್ಲಿ ಕಾಣಿಸ್ತಿರೋದೆಲ್ಲ ರೆಸಾರ್ಟ್ಗಳು, ಚಿಕ್ಕ ಚಿಕ್ಕ ಮನೆ ಕಾಣಿಸ್ತಿದೆ ಇಲ್ಲಿ.
ಎಲ್ಲರೂ ಬದುಕಿ ಬಂದಿದ್ದಾರೆ ವಾಪಸ್. ನಾನೇ ಬಂದಿಲ್ಲ. ಮಾತ್ರ ಬ್ಯಾಲೆನ್ಸ್ ಇದೆಯಲ್ಲ. ಬಿದ್ದ ಬಿದ್ದ ಬಿದ್ದ. ಇವರೆಲ್ಲ ನನ್ನ ಬೆಸ್ಟ್ ಫ್ರೆಂಡ್ಸ್ ಗೈಸ್. ಇವರೆಲ್ಲ ನನ್ನ ಬೆಸ್ಟ್ ಫ್ರೆಂಡ್ಸ್. ಬೆಸ್ಟ್ ಫ್ರೆಂಡ್ ಅಲ್ಲ. 9 ಸೀಟರ್ 1 2 3 4 5 6 7 8 9 ಸೀಟರ್. ಚೆನ್ನಾಗಿ ಕಾಣಿಸ್ತಿದ್ದೀರಾ 3 ಜನ ಹಿಂದೆಯಿಂದ. ಒಂದ್ಮನೆ ಆಯ್ತು ಹಿಂದ್ಗಡೆ. ಏ ಬಿಟ್ಬಿಡಿ ಹುಷಾರು. ಬಿದ್ರೆ ಏನಿಲ್ಲ. ಮಕ್ಕಳ ಕಿತ್ತೋಗ್ಬಿಡಿ. ನೀ ಗುಂಡೆ ಹಾಕಿಸ್ತೀರ. ಹೀಗಾಗಿ ಕಿತ್ತೋಗ್ಬಿಡುತ್ತೆ. ಸ್ಟ್ರೈಟ್ ಆಗಿ ಬಿದ್ರೆ ಆಗಲ್ಲ. ಯಾರು ಬಿಡ್ಬೇಕು ಇಲ್ಲಿ? ನೀನೇ ಬೀಳದ ನೀ ಸ್ವಲ್ಪ ಚಮಕ್ ಕೊಡ. ಕರೆಕ್ಟ್ ಈ ಸಿಮೆಂಟ್ ರೋಡ್ ಆದ್ಮೇಲೆ ಸ್ವಲ್ಪ ಹಂಗೆ ಹೋಗಿ ಅಂತ. ಈ ಐಲ್ಯಾಂಡ್ ಅಲ್ಲ ನೆಕ್ಸ್ಟ್ ಐಲ್ಯಾಂಡ್ ಅಂತ ಹುಡ್ಕೊಂಡು ಹೋಗೋಣ. ಓಡಿ ನಮಗೆ ಗೊತ್ತಾಗುತ್ತೆ ಮುಂದೋಡಿ. ಹೇಳಿರೋ ಲಾಸ್ಟ್ ಅಲ್ಲಿ ಇರೋ ಕಾರ್ಗೆ ಹೋಗೋಣ. ಹೊಡಿರ ಚೆನ್ನಾಗಿದೆ. ವಿಡಿಯೋ ಮಾಡಿಸ್ತೀವಿ ಕಾರಿಂದ. ನಾನೇ ಹೋಗ್ತೀನಿ. ವಿಡಿಯೋ. ಸೊ ಗೈಸ್ ಏನಂದರೆ ನಮ್ಮ ಹತ್ರ 2 ಕಾರ್ ಇತ್ತು. ಅಲ್ಲಿ ಸ್ಪೇಸ್ ಕೂಡ ಇದೆ. ಇದು ಸುಮ್ಮನೆ 1-2 ನಿಮಿಷ ಹೋದ್ವಿ ಅಷ್ಟೇ. ಬಿಕಾಸ್ ಇದೆಲ್ಲ ಸೇಫ್ಟಿ ಅಲ್ಲ. ಈ ಥರ ಎಲ್ಲ ಯಾರೂ ಟ್ರಾವೆಲ್ ಮಾಡಬಾರ್ದು. ಒಂದೇ ಕಾರಲ್ಲಿ 9 ಜನ ಎಲ್ಲ ಇದೇನಂದ್ರೆ 5 ಜನ ಮಾತ್ರ ಕೂರೋ ಕಾರಲ್ವ. ನಾವಲ್ಲಿಂದ 1 ನಿಮಿಷ ಅಷ್ಟೇ ಹೋಗಿದ್ದು, ಜಾಸ್ತಿ ಏನು ಹೋಗಿಲ್ಲ. ನೀವು ನೋಡ್ಬೋದು ಅಲ್ಲೇ ಇನ್ನೊಂದು ಕಾರ್ ಕೂಡ ಇದೆ ನಮ್ಮದು. ಒಬ್ಬರು ಬಿದ್ದಿದ್ರೆ ಚೆನ್ನಾಗಿರೋದು. ವಿಡಿಯೋ ಚೆನ್ನಾಗಿರೋದು. ಬಿದ್ದಿದ್ರೆ ಬೀಳ್ರಾ. ಗೈಸ್ ನಾವು ಇವಾಗ ಸ್ವಿಮ್ಮಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ವಾವ್ ಸಖತ್ತಾಗಿದೆ. ಓ ಕಾರ್ ತರ್ಬೋದು ಅಲ್ಲಿ ತನಕ. ನೋಡಿ ಗೈಸ್ ಎಷ್ಟು ಸಖತ್ತಾಗಿದೆ ಪ್ಲೇಸ್. ತೋರಿಸ್ತೀನಿ ರೀ. ಇಲ್ಲಿ ನಾವೆಲ್ಲ ಮಾಡ್ಬೋದು. ಅಯ್ಯೋ ಎಲ್ಲೆಲ್ಲಿಂದನೂ ಹೋಗ್ಬೇಕಲ್ಲಪ್ಪ. ನೋಡಿ ಗೈಸ್ ಇದು ಪ್ರೈವೇಟ್ ಸ್ಪೇಸ್. ಸೊ ಇಲ್ಲಿಗೆ ಬಂದಿದ್ದೀವಿ. ಎಲ್ಲರೂ ಇವಾಗ ಆಲ್ರೆಡಿ ಆಡ್ತಾ ಇದ್ದಾರೆ ಫ್ಯಾಮಿಲಿ. ಸೊ ಬನ್ನಿ ತೋರಿಸ್ತೇನೆ. ಇದಲ್ಲ ಎಷ್ಟು ಚೆನ್ನಾಗಿದೆಯಲ್ಲ ನೀರು. ಮಜಾ ಮಜಾ. ಗೈಸ್ ನಾವು ಇವಾಗ ಗೇಮ್ ಆಡ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ ಏನು ಗೇಮ್ ಅಂತ. ನಮ್ಮ ಬಾಯ್ಸ್ ಎಲ್ಲ ಏನು ಮಾಡಲ್ಲ. ನಮ್ಮ ಕಡೆ ಇಂಪ್ಯಾಕ್ಟ್ ಪ್ಲೇಯರ್ ಇಂಜುರಿ ಮಾಡಿರೋರು. ನಮ್ಗೂ ಹಂಗಾಗೈತೆ. ಗೈಸ್ ಇದೇನಂತಂದರೆ ನಾವು ತಳಕಳ್ಳೆ ಡ್ಯಾಮಲ್ಲಿ
ಬೋಟಿಂಗ್ ಹೋಗಿದ್ವಿ. ಬೋಟಿಂಗ್ ಹೋಗಾದ್ಮೇಲೆ ಅಲ್ಲೇ ಇನ್ನೊಂದು ಸ್ವಲ್ಪ 5 ನಿಮಿಷ ಮುಂದೆ ಹೋದರೆ ಸೇಫಾಗಿ ನಾವು ಸ್ವಿಮ್ ಮಾಡ್ಬೋದು. ಇಲ್ಲಿ ಚೂರು ಕೂಡ ಆಳ ಇಲ್ಲ, ಅಂದರೆ ನಾವು ನೆಲದ ಮೇಲೆ ಮಲ್ಕೊಳ್ಳೋ ಥರ ಫೀಲ್ ಆಗುತ್ತೆ. ಲೈಕ್ ನೀರಿರುತ್ತೆ ಬಟ್ ನೆಲದ ಮೇಲೆ ಮಲ್ಕೊಂಡಿರ್ತೀವಿ. ತುಂಬ ಸೇಫ್ಟಿ ಮೆಷರ್ಸ್ನ ತೊಗೊಂಡು ನಾವು ಸ್ವಿಮ್ಗೆ ಹೋದ್ವಿ, ಗೇಮ್ಸ್ ಕೂಡ ಆಡಿದ್ವಿ. ಏನಂದರೆ ನಾವು ಒಬ್ಬರು ನಿಂತ್ಕೊಳ್ಳೋದಲ್ಲ, ಆರಾಮ್ಸೆ ಮಲ್ಕೊಂಬಿಡ್ಬೋದು, ಅಷ್ಟೇ ನೀರಿತ್ತು ಅದರಲ್ಲಿ. ಸೊ ಏನು ಇಶ್ಯೂಸ್ ಇಲ್ಲ ಇದರಲ್ಲಿ. ಗೈಸ್ ನಾವು ಇವಾಗ ಚೈನಾ ಗೇಟ್ ಹತ್ರ ಇದ್ದೀವಿ. ಜೋಗ್ ಫಾಲ್ಸ್, ಟೀ ಬ್ರೇಕ್. ಹಾಕ್ತೀನಿ. ಸೊ ಗೈಸ್, ಹೇಗಿತ್ತು ನಮ್ಮ 1 ಡೇ ಪಿಕ್ನಿಕ್? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.